ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂಗೆ ತುಂಬ ಟೀತ್ ಪೇನ್ ಇದೆ. ಈ ಒಂದು ಟೀತ್ ಪೇನಿಂದ ಎಲ್ಲರೂ ಒದ್ದಾಡ್ತಾ ಇರ್ತೀರಾ. ಸೊ ಹಿಟ್ಟು ಮಡುವಲ್ಲಿ ಒಬ್ಬರು ಹುಳ ತೆಗಿತಾರೆ. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಕಡಿಮೆ ಆಗಿತ್ತು, ಮತ್ತೆ ಬರಲಿಲ್ಲ, ಸ್ವಲ್ಪ ಜಾಸ್ತಿ ಆಗಿದೆ. ಇವಾಗ ಹೇಗೆಲ್ಲ ತೆಗಿತಾರೆ ಔಷಧಿ ಕೊಟ್ಟಂತ. ಯಾರಿಗಾದರೂ ಹಲ್ಲು ನೋವಿನ ಸಮಸ್ಯೆ ಇದ್ದರೆ ಖಂಡಿತ ಬನ್ನಿ, ಕ್ಯೂರ್ ಆಗುತ್ತೆ. ಬಟ್ ಕಂಟಿನ್ಯೂಯಸ್ ಆಗಿ 2 ಟೈಮ್ಸ್ ತೆಗೆಸ್ಬೇಕಂತೆ. ನಾನು ಒಂದೇ ಟೈಮ್ ತೆಗೆಸ್ಬಿಟ್ಟಿದ್ದೆ, ಅದಕ್ಕೆ ಮತ್ತೆ ಸ್ಟಾರ್ಟ್ ಆಗಿದೆ. ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ. ಇವರ ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಯಾರಿಗಾರು ನೀಡಿದರೆ ಬನ್ನಿ. ಅಲ್ಲ, ನಂಗೆ ತುಂಬ ಒಳ್ಳೆ ರಿಸಲ್ಟ್ ಬಂದಿತ್ತು. ಒಂಚೂರು ನಂಗೆ ಪೇನೇ ಬಂದಿರಲಿಲ್ಲ. ಅದೇ ನೀವು ಹೇಳಿದಂಗೆ ನಾನು ಒಂದು ಸಲ ಬಂದಿದ್ರೆ ಅದ್ರ ಹಿಂದೆನೇ ಇನ್ನೊಂದ್ಸತಿ ಮಾಡಿಸ್ಕೋಬೇಕು ಮೇಡಮ್. ನೀವು ಹೊಗೆ ಇದೆಯಲ್ಲ, ಹೊಗೆ ತಗೊಂಡ್ರೇನೆ ಎಲ್ಲೋ ಹೋಗ್ಬಿಡುತ್ತೆ. ಹೊಗೆಯಿಂದನೇ ಎಲ್ಲೋ ಹೊರಟೈತಾರೆ. ಓಕೆ, ನೋಡಿ ಇವರೇ ಮಾಡಿಸ್ಕೊಂಡಿದ್ದೆ. ನಾನು ಒಂದು ಸಲ ಮಾಡಿಸ್ಕೊಂಡಿದ್ದೆ, ನನಗೆ ಆ್ಯಕ್ಚುಲಿ ರಿಸಲ್ಟ್ ಬಂದಿದೆ. ಬಟ್ ಆಂಟಿ ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ಮಾಡ್ತಾರೆ. ಅದೇನು ಆಯುರ್ವೇದಿಕ್ಕು, ನಮ್ಗೆ ಯಾವುದೇ ರೀತಿ ಎಫೆಕ್ಟ್ ಇಲ್ಲ. ಬಟ್ ನನಗೆ 5-6 ತಿಂಗಳಿಂದ ಒಂಚೂರು ಹಲ್ಲು ನೋವು ಬಂದಿರಲಿಲ್ಲ. ಅಗೇನ್ ಬಂದಿದೆ. ಅದೇ ಅವರು 2 ಸಲ ಮಾಡಿಸ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಬಂದು ಕೇಳಿ ಅಂತ ಹೇಳ್ತಾರೆ. ಸೊ ನಾನು 2ನೇ ಸಲ ಬರಲಿಲ್ಲ, ಆ ಪ್ರಾಬ್ಲಮಿಂದ ಮತ್ತೆ ಬಂದಿದೆ. ಬನ್ನಿ, ಇವ್ರ ಅಡ್ರೆಸ್ ಎಲ್ಲ ಹಾಕಿರ್ತೀನಿ. ಯಾರಿಗಾರು ತೊಂದರೆ ಇದ್ದರೆ, ಹಲ್ಲು ನೋವಿನಿಂದ ಬಳಲ್ತಾ ಇದ್ದರೆ ಹಾಸ್ಪಿಟ್ಲಿಗೆ ಏನೂ ಕ್ಯೂರ್ ಆಗೋಲ್ಲ. ನಾನು ತುಂಬ ತೋರಿಸ್ಬಿಟ್ಟಿದ್ದೀನಿ ಹಾಸ್ಪಿಟ್ಲಿಗೆ. ಅಯ್ಯೋ ಇದು ಸುಳ್ಳು, ಇದು ಇಲ್ಲ, ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು. ನಾನು ಬ್ಯಾಕ್ ಹಿಂದೆಯಿಂದ ಬರಲಿಲ್ಲ. ಈಗ ನಾನು ಮತ್ತೆ ಇನ್ನೊಂದು ಸಲ ಬಂದು ನಿಮ್ಗೆ ಖಂಡಿತ ನಾನು ಮತ್ತೊಂದು ಸಲ ರಿಸಲ್ಟ್ ಹಾಕ್ತೀನಿ. ಇವರೇ ಆಂಟಿ ತೆಗಿಯೋದು. ಒಳ್ಳೆ ಆಯುರ್ವೇದಿಕ್ ಮೆಡಿಷನು. ಹಾಸ್ಪಿಟ್ಲಿಗೆ ಸುರಿಯೋ ಬದಲು ನೀವು ಇಲ್ಲಿ ಬರ್ಬೋದು. 650 ರೂಪಾಯಿ ತಗೋತಾರೆ ಒಂದು ಚಾರ್ಜ್ಗೆ. ಸೊ ಇನ್ನೊಂದು ಸಲ ಬಂದಾಗಲೂ ಅಷ್ಟೇ ಇರುತ್ತೆ. ಸೊ ನೀವು ಒಂದೇ ಮುಗಿಸ್ಕೊಂಡ್ರೆ ನಿಮಗೆ ಲೈಫಲ್ಲೇ ಬರಲ್ಲ ಹಲ್ಲು ನೋವು ಅಂತವ್ರು ನನಗೆ ಹೇಳಿದ್ರು ಲಾಸ್ಟ್ ಟೈಮು. ನನ್ನದೇ ಮಿಸ್ಟೇಕು, ಈಗ ಮತ್ತೆ ಬರಬೇಕಾಯ್ತು. ಸರಿ, ಇವಾಗ ನೋಡಿ ಈ ಥರ ಏನಿಲ್ಲ, ಜಸ್ಟ್ ಅವರು ಒಂದು ಔಷಧಿನ ಇದರಲ್ಲಿ ಹುಗ ಬರುತ್ತೆ, ನೀರು ಹಾಕಿರ್ತಾರೆ ನೋಡಿ. ಈಗ ಖಾಲಿ ತಟ್ಟೆ ಇದೆ, ರಿಸಲ್ಟ್ ನೋಡ್ಬೋದು ನೀವು. ಯಾವುದೇ ರೀತಿ ಏನೂ ಇಲ್ಲ, ಖಾಲಿ ತಟ್ಟೆ, ನೀರು ನನ್ನ ಕಣ್ಮುಂದೆನೇ ಇಟ್ಟಿದ್ದಾರೆ. ಮಡಿಕೆಲ್ಲೂ ಅಷ್ಟೇ ಕತ್ಲೆ ಇದೆ, ಸ್ವಲ್ಪ ಕಾಣಲ್ಲ. ಅಲ್ಲ, ಅವ್ರಿಗೆ ಗೊತ್ತಾಗಲಿ ಅಂತ ಅಷ್ಟೆ. ಏನೂ ಇರಲ್ಲ. ಬಟ್ ಆಮೇಲೆ ಹೆಂಗೆ ಹುಳ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ಬಂದ್ಬಿಟ್ಟಿದ್ದೀರಾ ನೀವು? ಅದೇ, ನನಗೆ ತಡ್ಕೊಳಕ್ ಆಗಲೇ ಇಲ್ಲ ಸ್ಕೂಲಿಂದ ಬಂದು. ನೀವು 15 ದಿವಸ 10 ದಿವಸ ಗ್ಯಾಪಲ್ಲಿ ಮಾಡಿಸ್ಬಿಟ್ರೆ ನಿಮ್ಗೆ ಸರಿ. ಈಗ ನಾನು ಮಾಡಿಸ್ಕೊಂಡು ನಿಮ್ಗೆ ರಿಸಲ್ಟ್ ತೋರಿಸ್ತೀನಿ. ಇಲ್ಲೇ ನಾನೇನು ಸುಳ್ಳು ಹೇಳ್ತಾ ಇಲ್ಲ. ನನಗೆ ತೊಂದರೆ ಇದ್ದಿದ್ದಕ್ಕೆ ನಾನು ಮತ್ತೆ ಹುಡ್ಕೊಂಬಂದಿದ್ದೀನಿ ಆಂಟಿನ. ಸೊ ಕ್ಯೂರ್ ಆಗಿತ್ತು. ನನ್ನದೇ ಮಿಸ್ಟೇಕಿಂದ ನಾನು ಮತ್ತೆ ಬರಬೇಕಾಯ್ತು. ತುಂಬ ಜನ, ನಾನು ಕೂಡ ಇಲ್ಲಿ ಬಂದಿದ್ದು ಯೂಟ್ಯೂಬ್ ನೋಡಿಕೊಂಡೆ. ಒಬ್ಬರು ಯೂಟ್ಯೂಬರು ಇವ್ರಿಗೆ ಹಾಕಿದ್ರು. ನನಗೊಂದು ವಾರ ಹಾಸ್ಪಿಟ್ಲ್ ಎಲ್ಲ ತೋರಿಸಿದ್ದೆ, ಕಮ್ಮಿ ಆಗಿರಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಹೋದ 2 ದಿನಕ್ಕೆ ನನಗೆ ವಾಪಸ್ ಹಲ್ಲು ನೋವೇ ಬಂದಿರಲಿಲ್ಲ. ಮತ್ತೆ ಬಂದಿದ್ದೀನಿ. 6-7 ತಿಂಗಳಾಯ್ತು ನಾನು ಬಂದು ಹೋಗಿ. ಸೊ ಬನ್ನಿ, ತೋರಿಸ್ತೀನಿ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ. ಇವಾಗ ನಾನು ಅದು ಔಷಧಿನ ತಗೋತೀನಿ. ಹಾಂ, ಗೊತ್ತಲ್ಲ ನಿಮಗೆ? ಪರ್ಸಿಲ್ ಇಟ್ಕೊಳ್ಳಿ ಸೈಡಲ್ಲಿ, ಕಾಲು ಇದೊಂದು ಕಟ್ಕೊಳ್ಳಿ. ಗೊತ್ತಲ್ಲ ನಿಮಗೆ ಮಾಡೋದು? ನೋಡಿ, ಮಟ್ಟಲ್ಲಿ ಹುಗ ಇದು ಮಾಡ್ತಾರೆ. ಸ್ವಲ್ಪ ಮೂಗಿಗೆ ತಗೊಳ್ಳಂಗೆ ಆಗುತ್ತೆ, ಬಟ್ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬ್ಯಾಕ್ ಟು ಬ್ಯಾಕ್ 2 ಟೈಮ್ಸ್ ಈ ಔಷಧಿನ ನೀವು ತೊಗೊಳ್ಬೇಕು. ತೊಗೊಂಡ್ರೆ ಮಾತ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ಹಿಂದೆ ಬಂದಿದ್ದರೆ ಐ ಥಿಂಕ್ ಕ್ಯೂರ್ ಆಗಿರೋದು. ನೋಡೋಣ, ಈಗ 2 ಸಲ ಬರ್ತೀನಿ. ಸ್ವಲ್ಪ ಕಷ್ಟ ಇದು, ಮೂಗಲ್ಲೆಲ್ಲ ಇದು ಬರುತ್ತೆ. ಅದೇ ತಗೊಳ್ಳೋದೆ, ಸ್ವಲ್ಪ ಹುಗ ಮೂಗಿನೊಳಗೆ ಹೋಗುತ್ತೆ, ಸ್ವಲ್ಪ ಎಂಜಲೆಲ್ಲ ಆಚೆ ಬರುತ್ತೆ. ನೋಡಿ, ಈ ಥರ ಒಂದು ಔಷಧಿನ ಹಾಕ್ತಾರೆ ಒಳಗಡೆ. ಇಟ್ಕೊಳ್ಳಿ. ಹಂಗೆ ಇದೆ, ಅಲ್ಲೇ ಇರಿ ಚಿನ್ನ ಅಲ್ಲೇ ಸಾಕು. ಹಂಗೆ ಎಳ್ಕೋಬೇಡಿ, ಉರುಬೇಡಿ, ಸುಮ್ಮನೆ ಅನ್ಕೊಂಡು ಇಟ್ಕೊಳ್ಳಿ.
ಎತ್ಕೊಂಬ. ಇಷ್ಟೇ ಇರುತ್ತೆ. ಏನಾದರೂ ಫೋನ್ ಬರ್ತಾ ಇದೆಯಾ? ಬನ್ನಿ ಮನೆಗೆ ಬನ್ನಿ. ಫೋನ್ ಬೇಡ ಬಿಡಿ, ಗೊತ್ತಾಗಲ್ಲ ಅಷ್ಟಿರಲಿ. ಅವ್ರು ನೋಡ್ತಾರೆ ಗೊತ್ತಾಗುತ್ತೆ. ಯಾಕಂದರೆ ನೋಡೋಣ ಕಾಣಿಸುತ್ತೆ. ಫ್ಲಾಶ್ ಲೈಟ್ ಹಾಕಿ ಇದೆ ಇರಿ. ಕಾಣಿಸ್ತಾ ಇದೆ, ತಿರ್ಗಿಸ್ಲಾ? ನೋಡಿ ಇಲ್ಲಿ ಇಲ್ಲ, ಇಲ್ಲೇ ಇದೆ ನೋಡಿ ಬಿಳಿ ಹುಳ. ಇಲ್ಲೇ ನಿಮ್ಗೆ ಅಂಚಲ್ಲೇ ಕಾಣಿಸ್ತಾ ಇರ್ಬೋದು. ಹೊಗೆಗೆ ಕ್ಯಾವಿಟಿ ಹೆಂಗೆ ಅಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ. ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ನಿಮಗೆ ಬರುತ್ತೆ ಹುಳಗಳು. ಕತ್ಲೆ ಇದೆ ನಿಮ್ಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ಅಂತ ಬಂದಿದ್ದೀರಾ. ತುಂಬ ಕಷ್ಟ ಆಗ್ತಾ ಇರುತ್ತೆ ಇದು ಹಲ್ಲು ನೋವು. ಬಟ್ ನನ್ನ ಪ್ರಕಾರ ಹಾಸ್ಪಿಟ್ಲಿಗೆ ಸುರಿಯೋದು ಇಲ್ಲೇ ನೋಡಿ ನಿಮಗೆ ರಿಸಲ್ಟ್ ಇಲ್ಲೇ ಇದಾವೆ ನೋಡಿ ಅಂಚಲ್ಲೇ. ನಾನು ಆಲ್ರೆಡಿ ಇವ್ರಿಗೆ ಹೇಳಿದ್ದೆ, ಒಂದು ತಿಂದೇನೆ ಒಂದ್ಸತಿ ನೀವು ಫಸ್ಟ್ ಮಾಡಿಸಿ ಹೋಗಿದ್ರು, ಹಿಂದೆನೆ 10 ದಿವಸ ಗ್ಯಾಪಲ್ಲಿ ಮಾಡಿಸಿ ಅಂತ. ಇವರೇನು ಅಲ್ಲಿ ನೋವಿಲ್ವಲ್ಲ ಬಿಡು ನೋಡ್ಕೊಳ್ಳೋಣ. ಇಲ್ಲ, ನನಗೆ ಸಮಯ ಸಿಗದಿದ್ದಕ್ಕೆ ಬರಲಿಲ್ಲ ಅಷ್ಟೇ. ಬಟ್ ನನಗಿದ್ರ ತುಂಬಾ ಬಾಧೆ, ತಿಂಗಳು ಮೇಲಾಗಿದೆ, ಬಾಧೆ ಅನ್ಭವಿಸಿದೆ. ಎಲ್ಲೋ ಇಲ್ವಲ್ಲ, ಅಯ್ಯೋ ಬಿಡು ಅನ್ಕೊಂಡು ಅದೊಂದು ನೆಗ್ಲಿಜೆನ್ಸಿ ಆಯ್ತಾ. ಆಮೇಲೆ 2 ಸತಿ ಮಾಡಿಸಿದ್ರೆ ಉಳ್ಕೊಂಡಿದ್ದಾಗೂ ಬಂದ್ಬಿಡ್ತವೆ. ಕೆಲವರು ಏನೇನೋ ಕಮೆಂಟ್ಗಳು ಹಾಕ್ತಾರೆ ಸುಮ್ಮನೆ, ಏನೋ ಒಂದು ಅವರು ಇಷ್ಟ. ಬಟ್ ನಮಗೆ ನಿಜವಾಗ್ಲೂ ಆಗಿರೋದಕ್ಕೆ ನಾನು ಮತ್ತೊಂದ್ಸಲ ಹುಡ್ಕೊಂಡ್ ಬಂದಿದ್ದೀನಿ ಹಾಸ್ಪಿಟ್ಲಿಗೆ ಹೋಗಿದೆ ಅಂದರೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು. ಸೊ ಅವರು ಪೇಷಂಟ್ ಆಗಿ ಇದನ್ನ ಹೇಗೆ ಕಂಡುಹಿಡಿದ್ರಿ? ಇಲ್ಲ ಮೇಡಮ್, ಇದು ನನಗೆ 20 ವಯಸ್ಸಲ್ಲಿ ನನಗೆ ಇದು ಆಗಿತ್ತು. ನಾನು ಊರಲ್ಲಿ ನಮ್ಮ ರಿಲೇಷನ್ ಅವ್ರು ಮಾಡ್ತಾ ಇದ್ರು, ನಾನು ಅವ್ರ ಹತ್ರ ಮಾಡಿಸಿದ್ದೆ. ಆಮೇಲೆ ನನಗೆ ನೋವಾಯ್ತಲ್ವಾ, ನಾನು ಮರ್ತೇ ಬಿಟ್ಟೆ ಅದು. ಆಮೇಲೆ ಮೊನ್ನೆ ಹಿಂಗೆ ಏನೋ ಯಾರಿಗೋ ಅಲ್ಲಿ ನೋವು ಅಂತ ಮಾಡೋಕ್ಕೆ ಶುರು ಮಾಡಿ ಒಳ್ಳೆಯದಾಗಲಿ. ಅವರು ಯಾರೋ ಸೀರಿಯಲ್ ಕಡೆ ಬಂದು ಮಾಡಿಸಿ, ಅವ್ರು ಮಾಡಿಸಿ ಅವ್ರು ಚೆನ್ನಾಗಿ ಆದಮೇಲೆ ಅವ್ರು ಯೂಟ್ಯೂಬ್ ಹಾಕಿದ್ದಾರೆ. ತುಂಬ ಜನಕ್ಕೆ ಯೂಸ್ ಆಗಿದೆ. ನಾನು ಕೂಡ ಯೂಟ್ಯೂಬ್ ನೋಡ್ಕೊಂಡೆ. ವಿಡಿಯೋ ಎಲ್ಲ ನಾವು ಹಾಕಿರೋದೆಲ್ಲ ಎಲ್ಲ ಬರೋ ಕಸ್ಟಮರ್ಗಳು ಬಿಟ್ಟಿರೋದೇ ವಿಡಿಯೋಗಳೆಲ್ಲ. ಹೌದು, ಯಾಕಂದ್ರೆ ಅವ್ರು ಚೆನ್ನಾಗಿರೋದು, ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದಿದೆ. ನನಗೂ ಕೂಡ, ನಾನು ಅವತ್ತು ಬಂದಾಗ ವಿಡಿಯೋ ಮಾಡಿರಲಿಲ್ಲ, ಅದಕ್ಕೆ ನೋಡಬೇಕು ಹೇಗಿರುತ್ತೆ ರಿಸಲ್ಟ್ ಅಂತ. ಇವತ್ತು ವಿಡಿಯೋ ಮಾಡ್ತಾ ಇರೋದು ಕಾರಣ 4-6 ಜನಕ್ಕೆ ಯೂಸ್ ಆಗಲಿ. ಯಾಕಂದ್ರೆ ಅದ್ರ ನೋವು ನನಗೆ ಗೊತ್ತು. ಒಂದು ಹಲ್ಲು ನೋವನ್ನ ಎಷ್ಟು ಕಂಟ್ರೋಲ್ ಮಾಡೋದು ಕಷ್ಟ ಇದೆ. ನಿದ್ದೆ ಬರಲ್ಲ ರಾತ್ರಿ ಪೂರ್ತಿ, ತುಂಬ ಕಷ್ಟ ಆಯಿತು ಪಾಪ. ನಾನೇನವ್ರೇನು ಪ್ರಮೋಟ್ ಮಾಡ್ತಾ ಇಲ್ಲ. ಸೊ ನಿಮ್ಮಗಳಿಗೆ ಒಳ್ಳೇದಕ್ಕೋಸ್ಕರ ಇದೊಂದು ವಿಡಿಯೋನ ನಾನು ಮಾಡ್ತಾ ಇದ್ನಲ್ಲ, ಸೆಕೆಂಡ್ ಟೈಮ್ ನನಗೆ ಒಳ್ಳೆ ರಿಸಲ್ಟ್ ಬಂದಿದ್ದು ವಿಡಿಯೋ ಮಾಡ್ಕೊತಾ. ನಾನು ಏನು ಹೇಳ್ತೀನಿ ಗೊತ್ತಾ ಮೇಡಮ್, ಬರೋರಿಗೆಲ್ಲ ನೀವು ಚೆನ್ನಾಗಾದ್ರ ನೀವು ಅದನ್ನ ಒಂದು ಶೇರ್ ಮಾಡಿ. ಅದೇ ಒಂದು 10 ಜನಕ್ಕೆ ಕಳಿಸಿದ್ರೆ ಒಂದು ಸಣ್ಣ ಕಾಯಿಲೆಯಿಂದ ಬಚಾವಾಗ್ತಾರೆ. 1000 ರೂಪಾಯಿ ನಾನೇ ಹಾಸ್ಪಿಟ್ಲಿಗೆ ಎಷ್ಟೊಂದು ಸುರಿದಿದ್ದೀನಿ ಹಲ್ಲು ನೋವಿಗೆ. ನನಗೆ ಯಾವ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇವಾಗ ನಾವು ನಿಮ್ಗೆ ಹೆಂಗೆ ಹೇಳೋಕ್ಕಾಗುತ್ತೆ ಮೇಡಮ್, ಹಾಕಿ ಅದೆಲ್ಲ ಸುಳ್ಳಲ್ವಾ? ಪಾಪ ಅವರೇನು ವಿಡಿಯೋ ಮಾಡ್ಕೋತೀನಿ ಅಂತಲೂ ನನಗೆ ಹೇಳಲಿಲ್ಲ. ನಾನು ಹಾಗೆ ಡೈರೆಕ್ಟ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಓಕೆ ಥ್ಯಾಂಕ್ ಯು. ಅವ್ರ ಫೋನ್ ನಂಬರ್ ಹಾಕಿರ್ತೀನಿ, ನೀವು ಕೇಳಿದರೆ ಲೊಕೇಶನ್ ಹಾಕ್ತಾರೆ ಅವರು. ಬನ್ನಿ, ಬಂದು ಮಾಡಿಕೊಂಡು. ನಂಬರ್ ಹಾಕ್ತೀನಿ ನಾನು, ಸ್ಕ್ರೀನ್ ಮೇಲೂ ನಂಬರ್ ಹಾಕಿರ್ತೀನಿ. ಅವ್ರ ನಂಬರ್ ತೊಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರು ಹಲ್ಲಿನ ಸಮಸ್ಯೆ ಇದ್ದರೆ ಬಂದು 1-2 ಸಲ ಟ್ರೈ ಮಾಡಿ. ನೀವು ಹಾಸ್ಪಿಟ್ಲಿಗೆ 1000 ರೂಪಾಯಿ ಸುರಿದಿರ್ತೀರ. ಇದೊಂದು ನಮ್ಮ ಆಯುರ್ವೇದಿಕಲ್ಲಿ ಅಂತ ಒಂದು ಮಹತ್ವದ ಅಂಶ ಇದೆ. ಸೊ ಹಾಗಾಗಿ ನೀವು ಬನ್ನಿ, ಒಂದು ಸಣ್ಣ ರಿಸಲ್ಟ್ ನೋಡಿ. ನಿಮ್ಗೆ ಒಳ್ಳೇದು ಅನಿಸಿದ್ರೆ ನೀವು 10 ಜನಕ್ಕೆ ಅದನ್ನು ಕಳಿಸಿ. ಅವ್ರಿಗೊಂದು ಉದ್ಯೋಗ ಆಗುತ್ತೆ, ಮತ್ತು ನಮಗೂ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು. ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ನಾನು ಇನ್ನೂ ಒಂದು ಸಲ ಬರ್ತೀನಿ ಇವ್ರ ಹತ್ರ, ಇನ್ನೊಂದು 10 ದಿನ ಬಿಟ್ಟು. ಸೊ ಕಂಪ್ಲೀಟ್ 2 ಸಲ ಬಂದು ಹೋದ್ಮೇಲೆ ನನಗೆ ಹಲ್ಲು ನೋವು ಹೇಗಿರುತ್ತೆ ಅನ್ನೋ ರಿಸಲ್ಟ್ನ ನಾನೊಂದು 5-6 ತಿಂಗಳಾದ್ಮೇಲೆ ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ. ಶೇರ್ ಮಾಡಿ, ಹೆಚ್ಚೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡಿ, ಉಪಯೋಗ ಆಗಲಿ. ಆಯಿತಾ? ಕಬ್ಬನ್ನ ಕಾಯಿಸಿ ಅದು ಔಷಧಿನೇ ಇದ್ರೊಳಗೆ ಇಡ್ತಾರೆ. ಇವಾಗ ನಾನು ಮತ್ತೆ ಇನ್ನೊಂದ್ಸಲ ಹೋಗಿ ತಗೋತೀನಿ. ಇನ್ನೊಂದ್ಸಲ ತೊಳೆದ್ಬಿಟ್ಟು ಹಾಕಿದ್ದಾರೆ. ಮತ್ತೆ ನಂಬರ್ ಹಾಕಿರ್ತಾರೆ ಅವರು, ಫುಲ್ ವೀಡಿಯೋಸ್ ನೋಡಿ ನಂಬರ್ ಹಾಕಿದ್ದಾರೆ ಅವರು, ಮೇಡಮ್ ಅವರು. ನೀವು ನೋಡಬೇಕು ವಿಡಿಯೋನ ಫುಲ್ ನೋಡಿದ್ರೆ ನಂಬರ್ ಸಿಗುತ್ತೆ, ಫೋನ್ ನಂಬರು. ಮೇಡಮ್ ಸುತ್ತು ಹೊಗೆ ಬಿಡಬೇಡಿ, ಕವರ್ ಮಾಡ್ಕೊಳ್ಳಿ.
ಖುಷಿ ಹೇಳಿ ಮೇಡಮ್, ಫೋನ್ ನಂಬರ್ ಹಾಕಿರ್ತೀನಿ. ಫೋನ್ ನಂಬರ್ ಹಾಕಿರ್ತೀನಿ. ಈ ಥರ 2 ಟೈಮ್ ಕೊಡ್ತಾರೆ, ಅಷ್ಟಕ್ಕೆ ಕ್ಯೂ ಆಗುತ್ತೆ. ನಿಮ್ಗೆ ಒಂದು 2 ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಖಂಡಿತ ಬನ್ನಿ. ಮತ್ತೆ 7th A ಕ್ರಾಸ್ ಯಾರೋ ಒಬ್ರು ಪ್ರಾಬ್ಲಮ್ ಅದೇ ಅದೇ. ಯಾರೋ ಒಬ್ರು ಮೇಡಮ್, ಇದರಲ್ಲಿ 2,500 ಜನ ಎಲ್ಲ ಚೆನ್ನಾಗಿದೆ. ಯಾಕಂದ್ರೆ ನಾನು ಚೆನ್ನಾಗಿರೋದಕ್ಕೆ ನಾನು ಇದನ್ನ ಮುಂದುವರಿಸ್ತಾ ಇದ್ದೀನಿ. ಇಲ್ಲ, ನಮ್ಮ ಆಯುರ್ವೇದಿಕಲ್ಲಿ ಖಂಡಿತ ಶಕ್ತಿ ಇದೆ, ಇಲ್ಲ ಅಂತ. ನಮ್ಮ ಮನೆಗಳಲ್ಲೇ ಎಷ್ಟೊಂದು ಆರೋಗ್ಯದ ಔಷಧಿಗಳು ಮನೆಯಲ್ಲೇ ಇದೆ. ಸೊ ಹಾಗಾಗಿ ದಯವಿಟ್ಟು ಹಾಸ್ಪಿಟ್ಲಿಗೆ ಇಂಥದಕ್ಕೆಲ್ಲ ಏನು ಅಂದರೆ ಚೂರು ಬಂದ ತಕ್ಷಣ ತಡ್ಕೊಳ್ಳಲ್ಲ, ಓಡೋಗ್ತಾರೆ. ಇದು ಇವಾಗೆಲ್ಲೂ ಯಾರು ಮಾಡ್ತಾ ಇದೆಲ್ಲ ಮಾಡಲ್ಲ. ಈಗ ಹಳೆ ಒಂದು ಕಲ್ಚರ್, ಒಂದು ಹಳೆ ಪದ್ಧತಿ. ಹಿಂದೆಲ್ಲ ಎಲ್ಲಿ ಆಸ್ಪತ್ರೆ ಎಲ್ಲ ಇತ್ತು. ಆ ಟೈಮಲ್ಲೆಲ್ಲ ಕಂಡು ಹಿಡ್ದಿರುವಂಥ ಒಂದು ಮನೆ ಮದ್ದುಗಳಿದು. ಸೊ ಖಂಡಿತ ಬನ್ನಿ, ರಿಸಲ್ಟ್ ಚೆನ್ನಾಗಿ ನಿಜ, ಅದು ನಾನು ಒಪ್ಕೋತೀನಿ. ನಂದೇ ಮಿಸ್ಟೇಕ್ ಎರಡಿಲ್ಲ, ನನಗೆಲ್ಲರೂ ಚೆನ್ನಾಗಿದೆ. ನನಗೆ ಆ ರಿಸಲ್ಟ್ ಬಂದಿದೆ, ಬಟ್ ನಾನೇ ಬರದೇ ತಪ್ಪು ಮಾಡಿದೆ ಅಂತ ನನಗೆ ಬೇಜಾರಾಗಿದೆ. ಬೇಕಂದ್ರೆ ಇನ್ನು ಅಲ್ಲಿ ಚೆನ್ನಾಗಿ ಇನ್ನೊಂದು ಸತಿ ನೀವು ಮುಗಿಸ್ಕೊಂಬಿ. ಯಾಕಂದರೆ ನಿಮ್ಗಲ್ಲೂ ಚೆನ್ನಾಗಿರ್ಬೇಕು ಅಂದರೆ ನಾಳೆ ಭಾನುವಾರಕ್ಕೆ 8 ದಿವಸಕ್ಕೆ ಬನ್ನಿ ಮೇಡಮ್ ನೀವು. ಅವಾಗ ಬೆಳಕಲ್ಲಿ ಮಾಡಬೇಕಲ್ಲ. ನೆಕ್ಸ್ಟ್ ಬಂದಾಗಲೂ ವಿಡಿಯೋ ಮಾಡೋಣ. ನೋಡಿ, ಇಲ್ಲೇ ಅಂಚಲ್ಲೇ ಕಾಣ್ತಾ ಇದ್ದಾವೆ ಸಣ್ಣ ವೈಟ್ ಕ್ಯಾವಿಟಿ. ನಿಮ್ಗೆ ಕತ್ಲೆ ಈಗ ಇನ್ನೊಂದ್ಸಲ ಬರ್ತೀನಲ್ಲ, ಏನೇನೋ ಮೆಸೇಜ್ ಹಾಕ್ತಾರೆ, ಅವ್ರು ಹಾಕ್ತಾರೆ ಬಿಡಿ. ಯೂಸ್ ಮಾಡಿ ಅವ್ರಿಗೆ ನಂಬೋರ್ ಬರಲಿ ಅಲ್ವಾ. ನಮ್ಮದೇ ಇರೋರು ಬೇಡ ಪಾಪ. ಅವ್ರಿಗೇನು ಅವ್ರದ್ದೊಂದು ಉದ್ಯೋಗ ಅಷ್ಟೇ ಅದು. ಅದರಿಂದ ನಿಮ್ಗೇನು ಮೋಸ ಮಾಡ್ಬೇಕಂತೇನಿಲ್ಲ. ನಾನು ಪ್ರತ್ಯಕ್ಷವಾಗಿ ರಿಸಲ್ಟ್ ನೋಡಿ ಬೇಕಾಗಿರ್ಲಿಲ್ಲ. ಅದೇ ನನಗೆ 25 ಅಂದ್ರೆ ಇವಾಗ 56 ವರ್ಷ. ನಮಗೆ ಇಷ್ಟು ವರ್ಷ ಬೇಕಾಗಿರ್ಲಿಲ್ಲ. ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀರ ನಿಜವಾಗ್ಲೂ. ನನಗೆ 6-7 ತಿಂಗಳು ಇಲ್ಲ ಅಂದರೆ 1 ತಿಂಗಳಲ್ಲಿ 4-5 ಸಲ ಮಲಗ್ತಿದ್ದೆ ನಾನು ಮುಂಚೆ. ನಾಳೆ ಭಾನುವಾರಕ್ಕೆ 8 ದಿವಸ ಬರ್ತೀನಿ, 100% ಈ ಸಲ ಮಿಸ್ ಮಾಡಲ್ಲ. ಬಂದು ಆಮೇಲೆ ಏನು ಮಾಡ್ತೀರೋ ಗೊತ್ತಾ, ವರ್ಷಕ್ಕೊಂದ್ಸತಿ ಮಾಡಿಸ್ಕೊಂಡು ಉತ್ಪತ್ತಿ ಹೋಗ್ತವೆ, ಚೆನ್ನಾಗಿರ್ತವೆ. ಯಾಕಂದ್ರೆ ನಮ್ದು ರಿಸಲ್ಟ್ ನಮ್ಮದು ಬಿಡಿ, ನಾವೇನೇ ಹೇಳ್ಬೋದು. ಈ ಮಾಡಿಸಿರೋರು ಇಲ್ಲ, ತುಂಬಾ ಜನರು ಒಳ್ಳೆ ಗೊತ್ತಿರೋರು ಕೂಡ ಸುಮಾರು ಜನ ಇದ್ದಾರೆ ಈ ಮೆಡಿಸಿನ್. ಹೌದು, ನಮ್ಮೂರಲ್ಲೂ ಮಾಡ್ತಾರೆ ಇದು. ಮತ್ತೆ ಗೊತ್ತಿದೆ ಅಂದ್ರೆ ಮತ್ತೆ ನಾವೇಕೆ ಮೇಡಮ್ ಹೇಳಿದ್ರು ಈ ಕಮೆಂಟ್ ಹಾಕೋರಿಗೆಲ್ಲ ನಾವೇನು ಹೇಳಕ್ಕಾಗಲ್ಲ. ಅವ್ರೆ ಹಾಕ್ತಾರೆ ಅಷ್ಟೇ. ನಮ್ಗೆ ಒಳ್ಳೇದನ್ನ 4 ಜನಕ್ಕೆ ಹಂಚೋಣ ಅಷ್ಟೇ. ಕೆಟ್ಟಿದ್ ಮಾಡಿದ್ರೆ ಅದು ಇದ್ದೇ ಇರ್ತಾರೆ. 4 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ಮಾತ್ರ ನಾನು ಹಾಕೋದು. ಇಲ್ಲಾಂದ್ರೆ ಸುಮ್ಮನೆ ನಾನು ಏನು ಹಾಕಕ್ ಹೋಗಲ್ಲ. ಅದು ಫಸ್ಟ್ ಆಫ್ ಆಲ್ ನಾನು ಪ್ರತ್ಯಕ್ಷವಾಗಿ ನೋಡಿದ್ರೆ ಮಾತ್ರ ನಂಬಿ ಹಾಕೋದು. ನಾನು ಫಸ್ಟ್ ಟೈಮ್ ಬಂದಾಗಲೇ ವಿಡಿಯೋ ಮಾಡ್ಬೋದಿತ್ತು. ವಿಡಿಯೋ ಹಾಕಿದಾರಲ್ಲ, ಅವ್ರು ಮಾಡಿಸಿ ಹೋಗಿ ಮತ್ತೆ ಸುಮಾರು ಜನದೆಲ್ಲ ರಿಸಲ್ಟ್ ತಗೊಂಡೇ ಅವ್ರು ವಿಡಿಯೋ ಹಾಕಿ. ಹೌದು, ನಾನು ಇವಾಗ ಹಾಗೆ ಮಾಡ್ತಾ ಇದ್ದೆ. ಫಸ್ಟ್ ನಾನೇ ಮಾಡಿಸಿ ನನ್ನ ರಿಸಲ್ಟ್ ನೋಡ್ಕೊಂಡು ನಾನು ಮಾಡ್ತಾ ಇರೋದು. ಸುಮ್ಮನೆ ಯೂಟ್ಯೂಬರ್ ಹಾಕಲ್ಲ. ಹೌದು ಹೌದು, ನಮ್ಗೆ ಇದಿರುತ್ತೆ. ಅಯ್ಯೋ ಯೂಟ್ಯೂಬರ್ಸ್ ದುಡ್ಡು ಕೊಡ್ತಾರೇನೋ ಹಾಕ್ತಾರೆ. ಈಗ ನನ್ನಿದು ನೋಡಿ ನಾನು ಅನ್ಕೋತೀನಿ ಅವರು ಸುಮ್ಮನೆ ಹಾಕಲ್ಲ. ಯಾಕಂದ್ರೆ ನಮ್ಮನ್ನ ನಂಬ್ಕೊಂಡು 10,000 ಜನ ಅದನ್ನ ನೋಡ್ತಿರ್ತಾರೆ. ನಾವ್ ಹಂಗಾಗಿ ಏನೇ ಒಂದು ಹೇಳಿದ್ರು ಫಸ್ಟ್ ಅದನ್ನ ಪ್ರತ್ಯಕ್ಷವಾಗಿ ನೋಡಿ ನಾವು ಅದನ್ನ ರಿಸಲ್ಟ್ ಈಗ ನಾವು ಒಂದು ಮನೆ ಮದ್ದು ಮಾಡ್ಕೋತೀವಿ ಮನೇಲಿ ಅಂದ್ರೂ ಕೂಡ ಫಸ್ಟ್ ಅದನ್ನ ನಮಗೆ ಟ್ರೈ ಮಾಡ್ತೀವಿ. ಅದು ನಮ್ಗೆ ಏನು ಎಫೆಕ್ಟ್ ಆಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳ್ತೀವಿ. ಸೊ ಒಂದು ಅಡಿಗೆ ಕೂಡ ಅಷ್ಟೇ, ತೋರ್ಸೋವಾಗ್ಲೂ ಫಸ್ಟ್ ನಾವು ಮಾಡ್ತೀನಿ ನೋಡ್ತೀವಿ. ಅದು ನಿಜವಾಗ್ಲೂ ಚೆನ್ನಾಗಿದ್ರೆ ಮಾತ್ರ ಅದನ್ನ ಬೇರೆಯವ್ರಿಗೆ ವಿಡಿಯೋ ಮಾಡ್ತೀವಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಬರ್ತೀನಿ ನಾನು ಇನ್ನೊಂದ್ಸಲ. 650 ರುಪೀಸು ಒಂದು ಚಾರ್ಜ್ ಆಗುತ್ತೆ ನಿಮಗೆ. ಸೊ ಇವರೇ ಆಂಟಿ, ನಾನು ಮಡಿಕೆ ವಾಶ್ ಮಾಡ್ತಾರೆ. ಮಾಡಿ ಕ್ಲೀನಾಗಿದೆ, ಹೈಜೀನ್ ಆಗಿದೆ, ಏನು ವರಿ ಇಲ್ಲ. ಟಿಶ್ಯೂ ಕೊಡ್ತಾರೆ. ಈ ಥರ ಬಂದು ಮಾಡಿಸ್ಕೊಳ್ಳಿ. ನೋಡೋಣ, ನನಗೊಂದು 2 ದಿನದಲ್ಲಿ ಕಮ್ಮಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಭಾನುವಾರ ಬಂದಾಗ ನಿಮ್ಗೆ ಮಧ್ಯಾಹ್ನ ಬರ್ತೀನಿ ಭಾನುವಾರ. ಅವಾಗ ಹುಳ ಹೇಗೆ ಬರುತ್ತೆ, ಕ್ಯಾವಿಟೀಸ್ ಅನ್ನೋದನ್ನ ತೋರಿಸ್ತೀನಿ. ಓಕೆ, ಬಾಯ್.